ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯನಾಳದ ಕಾಯಿಲೆಗಳು ಹೈ ರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನು ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುದೊಡ್ಡದು. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇದೊಂದು ಕಾಲುಗಳಲ್ಲಿನ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತದೆ. ಇದನ್ನ ವೇರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯಪಡೋ ಅವಶ್ಯಕತೆಯೇ ಇಲ್ಲ, ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ನಮ್ಮ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ನಜಿಯಾ ನಿಮಗೆ ಸಲಹೆ ನೀಡಲಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ನಾವೀಗ ವೇರಿಕೋಸ್ ವೇನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಮೊದಲನೇದಾಗಿ ನಮಗೆ ಸಾಮಾನ್ಯವಾಗಿ ಮನುಷ್ಯನಿಗೆ ಕಾಲು ಬಹುಮುಖ್ಯ ಅಂಗ. ಹೀಗಾಗಿ ಕಾಲಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಂಡ್ರು ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಇಲ್ಲಿ ವೇರಿಕೋಸ್ ವೇನ್ಸ್ ಅಂದ್ರೇನು, ಇದಕ್ಕೆ ಕಾರಣ ಏನು? ಓಕೆ, ಸೊ ನೋಡಿ, ನಮ್ಮ ಕಾಲಲ್ಲಿ ಯಾವಾಗ ರಕ್ತನಾಳಗಳು ಉಬ್ಬದಂಗೆ ಕಾಣಿಸ್ಕೊಳ್ಳುತ್ತೋ ಈ ಒಂದು ಸಮಸ್ಯೆಯನ್ನು ನಾವು ವೆರಿಕೋಸ್ ವೇನ್ ಸಮಸ್ಯೆ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದಲ್ಲಿ ನಾರ್ಮಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ನಮ್ಮ ಹೃದಯದಿಂದ ಎಲ್ಲ ಅಂಗಗಳಿಗೆ ಶುದ್ಧವಾಗಿರುವ ರಕ್ತ ಹರಡುತ್ತೆ. ಅದೇ ಥರ ಅಶುದ್ಧವಾಗಿರುವ ರಕ್ತ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಈ ಡಿಆಕ್ಸಿಜನೇಟೆಡ್ ಬ್ಲಡ್ ವೇನ್ಸ್ ಮುಖಾಂತರ ನಮ್ಮ ಹೃದಯಕ್ಕೆ ಬರುತ್ತೆ. ಸೊ ಈ ವೇನ್ಸ್ಗಳು ಈ ಅಶುದ್ಧವಾಗಿರುವ ರಕ್ತನ ನಮ್ಮ ಹಾರ್ಟಿಗೆ ಪಂಪ್ ಮಾಡ್ತಾ ಇರುತ್ತೆ. ಈ ವೇನ್ಸ್ಗಳ ರಚನೆ ಯಾವ ಥರ ಹೇಳಬೇಕಂದ್ರೆ, ಇವುಗಳ ಒಳಗಡೆ ವಾಲ್ವ್ಸ್ ಇರುತ್ತೆ. ಈ ವ್ಯಾಲ್ವ್ಸ್ಗಳು ಓಪನ್ ಕ್ಲೋಸ್ ಆಗ್ತಾ ಇರುತ್ತೆ. ಯಾಕಂದರೆ ಬ್ಲಡ್ಡನ್ನು ಪುಷ್ ಮಾಡಿದ ನಂತರ ಈ ವ್ಯಾಲ್ವ್ಸ್ಗಳು ಕ್ಲೋಸ್ ಆಗಬೇಕು. ಈಗ ನಮ್ಮ ದೇಹದ ಮೇಲ್ಭಾಗದಿಂದ ಈ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಆಗ್ತಾ ಇರುತ್ತೆ. ಬಟ್ ಅಗೇನ್ಸ್ಟ್ ಗ್ರಾವಿಟಿ ಯಾವಾಗ ಈ ವ್ಯಾಲ್ವ್ಸ್ಗಳು ಕೆಲಸ ಮಾಡಬೇಕು, ನಮ್ಮ ಕಾಲಿಂದ ಯಾವಾಗ ಅದು ಹೃದಯಕ್ಕೆ ಬ್ಲಡ್ಡನ್ನು ಪುಷ್ ಮಾಡ್ತಾ ಇರಬೇಕಾಗತ್ತೋ ಅವುಗಳಲ್ಲಿ ಎಕ್ಸ್ಟ್ರಾ ಪ್ರೆಷರ್ ಇರಬೇಕು. ಯಾಕಂದರೆ ಅವುಗಳು ಅಗೇನ್ಸ್ಟ್ ಗ್ರಾವಿಟಿ ಕೆಲಸ ಮಾಡಬೇಕಾಗಿರುವಂಥದ್ದು. ಸೊ ಈ ವ್ಯಾಲ್ವ್ಸ್ಗಳು ಬ್ಲಡ್ಡನ್ನು ಮೇಲ್ಗಡೆಗೆ ಪುಷ್ ಮಾಡಿದ ಮೇಲೆ ಅದು ಕ್ಲೋಸ್ ಆಗಬೇಕು. ವೇನ್ಸಲ್ಲಿ ಬ್ಲಡ್ ಒನ್ ವೇ ಫ್ಲೋ ಆಗುತ್ತೆ, ಅಂದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಅಥವಾ ಬೇರೆ ಎಲ್ಲ ಅಂಗಗಳಿಂದ ಹೃದಯದ ಕಡೆಗೆ. ಬಟ್ ಯಾವಾಗ ನಮ್ಮಲ್ಲಿ ಈ ವ್ಯಾಲ್ವ್ಸ್ಗಳು ವೀಕ್ ಆಗ್ತಾ ಹೋಗುತ್ತೋ, ಈ ವ್ಯಾಲ್ವ್ಸ್ಗಳು ಇನ್ಕಾಂಪಿಟೆಂಟ್ ಆಗ್ತಾ ಹೋಗುತ್ತೋ, ಈ ವ್ಯಾಲ್ವ್ಸ್ಗಳು ಸರಿಯಾಗಿ ಓಪನ್ ಕ್ಲೋಸ್ ಆಗಲ್ಲ. ಬ್ಲಡ್ಡನ್ನು ಒಂದ್ಸತಿ ಮೇಲ್ಗಡೆಗೆ ಪುಷ್ ಮಾಡಿದ ಮೇಲೆ ಈ ವ್ಯಾಲ್ವ್ಸ್ಗಳು ಕ್ಲೋಸ್ ಆಗಬೇಕು. ಇದು ಸರಿಯಾಗಿ ಕ್ಲೋಸ್ ಆಗದೆ ಆ ರಕ್ತ ಪುನಃ ಅದೇ ವೇನಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈ ರಕ್ತನಾಳಗಳು ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸಮಸ್ಯೆಯನ್ನು ನಾವು ವೆರಿಕೋಸ್ ವೇನ್ ಸಮಸ್ಯೆ ಅಂತ ಹೇಳ್ತೀವಿ. ಈ ಥರ ಆದಾಗ ಈ ವೇನ್ಸ್ ಒಳಗಡೆ ಇಂಟ್ರಾವೀನಸ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗೋದ್ರಿಂದ ರಕ್ತನಾಳಗಳು ಸ್ವೆಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಾಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ಒಂದು ಸಮಸ್ಯೆಯನ್ನೇ ನಾವು ವೆರಿಕೋಸ್ ವೇನ್ ಸಮಸ್ಯೆ ಅಂತ ಹೇಳ್ಬೋದು. ಸರಿ ಡಾಕ್ಟರ್, ಹಾಗಾದ್ರೆ ನಮಗೆ ಈ ಥರ ಸಮಸ್ಯೆ ಆಗಿದೆ, ವೆರಿಕೋಸ್ ವೇನ್ಸೇ ನಮ್ಗೆ ಆಗಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಇದರ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದರೆ ಡಾಕ್ಟರ್. ಎಸ್, ಖಂಡಿತವಾಗಿಯೂ. ಈಗ ಯಾವುದೇ ಒಂದು ಕಾಯಿಲೆ ಇದ್ದರೂ ಕೂಡ ಕೆಲವೊಂದು ಸೈನ್ಸ್, ಕೆಲವೊಂದು ಸಿಂಪ್ಟಮ್ಸ್ ಅಂತ ಇರುತ್ತೆ. ಅಂದರೆ ಸೈನ್ಸ್ ಅಂದರೆ ನಾವು ಕಣ್ಕಾಣಾಗೆ ನೋಡುವಂಥದ್ದು, ಸಿಂಪ್ಟಮ್ಸ್ ಅಂದರೆ ಪೇಷಂಟ್ಸ್ ನಮಗೆ ತಿಳಿಸುವಂಥದ್ದು. ಅಂದರೆ ಅವರಿಗೆ ಯಾವ ಥರ ಲಕ್ಷಣಗಳು ಈ ಒಂದು ಸಮಸ್ಯೆಯಿಂದ ಕಂಡು ಬರ್ತಾ ಇದೆ, ಇವುಗಳನ್ನು ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ವೆರಿಕೋಸ್ ವೇನ್ಸ್ ಇರುವವರಲ್ಲಿ ತುಂಬ ಜನರಲ್ಲಿ ಕಾಲಲ್ಲಿ ನೋವು ಬರುವಂಥದ್ದು, ಕಾಲು ಊದ್ಕೊಳ್ಳುವಂಥದ್ದು, ಕಾಲಲ್ಲಿ ಕಪ್ಪು ಮಚ್ಚೆಗಳು ಅಲ್ಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಕಾಲು ಭಾರ ಇದ್ದಂಗಿರೋದು, ಜೋಮ್ ಹಿಡಿಯೋದು, ಈ ಥರ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುವಂಥದ್ದು. ಸೊ ತುಂಬ ಹೊತ್ತು ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಅಥವಾ ಕೂತ್ಕೊಂಡಿದ್ರೂ ಕಾಲು ಜೋಮ್ ಹಿಡಿಯೋದು, ರಾತ್ರಿ ಹೊತ್ತು ಕಾಫ್ ಮಸಲ್ಸಲ್ಲಿ ಕ್ರಾಂಪ್ಸ್ ಬರುವಂಥದ್ದು. ಯಾಕಂದರೆ ತುಂಬ ಸತಿ ರಾತ್ರಿ ಹೊತ್ತು ಕಾಲು ಮೂವ್ಮೆಂಟ್ಸ್ ಇರಲ್ಲ. ಸೊ ಅದರಿಂದಾಗಿ ಕ್ರಾಂಪ್ಸ್ ಕಂಡುಬರುವಂಥದ್ದು, ಈ ಥರ ಲಕ್ಷಣಗಳು ತುಂಬ ಪೇಷಂಟ್ಸಲ್ಲಿ ಕಂಡುಬರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಮೇ ಬಿ 20 to 30% ಅಥವಾ 40% ಪೇಷಂಟ್ಸಲ್ಲೂ ಏನಾಗುತ್ತೆ ಅಂದರೆ ಬರೀ ಕಾಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ಳುತ್ತೆ. ಅದರಿಂದಾಗಿ ಅವರಿಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇರ್ಬೋದು ಯಾವುದೇ ರೀತಿಯ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನು ನಾವು ಸೈನ್ ಅಂತ ಹೇಳ್ತೀವಿ. ಅಂದರೆ ಇದು ಕಾಣಿಸ್ಕೊಳ್ಳೋ ಒಂದು ನಮ್ಮ ಕಣ್ಕಾಣಾಗೆ ನಾವು ನೋಡಿ ಇದನ್ನು ಕಂಡು ಹಿಡಿಬೇಕಾಗತ್ತೆ. ಸೊ ಇದಕ್ಕೆ ನಾವು ಸೆಲ್ಫ್ ಎಕ್ಸಾಮಿನೇಷನ್ ಕೂಡ ಮಾಡ್ಬೋದು. ಯಾಕಂದರೆ ತುಂಬ ಜನರಲ್ಲಿ ಏನಾಗುತ್ತೆ ಅಂದರೆ ನೋವು ಇರಲ್ಲ,
ಸೊ ಅವರಿಗೆ ಈ ಒಂದು ಸಮಸ್ಯೆ ಇದೆಯಾ ಅಂತ ಗೊತ್ತೂ ಆಗಲ್ಲ. ಸೊ ನಾವೇ ನೋಡಿಕೊಂಡು ಕಾಲಲ್ಲಿ ಮಚ್ಚೆ ಮಚ್ಚೆ ಥರ ಬರ್ತಾ ಇದೆ, ಕಾಲು ಚರ್ಮ ಕಪ್ಪದಾಗ್ತಾ ಇದೆ, ಅಥವಾ ಹಸಿರು ನರಗಳು ಕಾಣಿಸ್ಕೊಳ್ತಾ ಇದೆಯಾ ಅಂದರೆ ಖಂಡಿತವಾಗಿಯೂ ಅದನ್ನು ವೈದ್ಯರ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಆ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಆಗ್ತಾ ಇದೆಯಾ ಏನಂತ ತಿಳ್ಕೊಳ್ಬೇಕಾಗತ್ತೆ. ಸರಿ ಡಾಕ್ಟರ್, ಇನ್ನು ಇಂತಹ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಕಾಣಿಸುತ್ತೆ ಅನ್ನೋದು, ಇದರಿಂದ ರಿಸ್ಕ್ ಯಾರಿಗೆ ಹೆಚ್ಚಾಗಿ ಇರುತ್ತೆ ಅಂತ? ಎಸ್, ಖಂಡಿತವಾಗಿಯೂ ವೆರಿಕೋಸ್ ವೇನ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಆ್ಯಂಡ್ ತುಂಬ ಜನ ಇದನ್ನು ಅರ್ಲಿ ಸ್ಟೇಜಸಲ್ಲಿ ನೆಗ್ಲೆಕ್ಟ್ ಮಾಡುವವರು ತುಂಬ ಜನ ಇದ್ದಾರೆ. ಯಾಕಂದರೆ ಕಾಲಲ್ಲಿ ಎಲ್ಲೋ ಒಂದು ಕಡೆ ಮಚ್ಚೆ ಥರ ಬರ್ತಾ ಇದೆಯಾ ಅಥವಾ ಹಸಿರು ನರಗಳು ಕಾಣಿಸ್ಕೊಳ್ತಾ ಇದೆ ತೊಡೆ ಹತ್ರ ಅಥವಾ ಮೀನು ಕಂಡದ ಹತ್ರ ಅಂದರೆ ಅದರಿಂದ ನೋವಿಲ್ಲ ಅಥವಾ ಯಾವುದೇ ರೀತಿಯ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡುವವರು ಇದ್ದಾರೆ. ಬಟ್ ಈ ಥರ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಪ್ರೋಗ್ರೆಸ್ ಆಗ್ಬೋದು. ಈಗ ಯೂಶಲಿ ಫ್ಯಾಮಿಲಿ ಹಿಸ್ಟ್ರೀಸ್ ಇರುವವರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಂತ ಹೇಳ್ತೀವಿ ನಾವು. ಸೊ ಈ ಒಂದು ಕಾಸ್ ಇರ್ಬೋದು. ಸೊ ನಮ್ಮ ಪೇರೆಂಟ್ಸಿಗೆ ಒಂದು ಸಮಸ್ಯೆ ಇರೋದ್ರಿಂದ ಮಕ್ಕಳಿಗೂ ಈ ಒಂದು ತೊಂದರೆ ಬರುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಏಜ್ ಫ್ಯಾಕ್ಟರ್. ಸೊ ಸಿನೈಲ್ ಡಿಜನರೇಷನ್ ಅಂತ ಹೇಳ್ತೀವಿ ನಾವು. ಅಂದರೆ ಏಜ್ ಆಗ್ತಾ ಆಗ್ತಾ ನಮ್ಮ ಮೂಳೆಗಳು ವೀಕ್ ಆಗುತ್ತೆ, ಜಾಯಿಂಟ್ಸ್ ಡಿಜನರೇಷನ್ ಕಂಡು ಬರ್ಬೋದು, ಅಥವಾ ನರ್ವಸ್ ವೀಕ್ನೆಸ್ ಕಂಡು ಬರ್ಬೋದು, ನರಗಳ ದೌರ್ಬಲ್ಯತೆ. ಅದೇ ಥರ ವೆರಿಕೋಸ್ ವೇನ್ ಸಮಸ್ಯೆ ಕೂಡ ಏಜ್ ಆಗ್ತಾ ಆಗ್ತಾ ತುಂಬ ಜನರಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತೆ. ಇದೇ ಅಲ್ಲದೆ ಒಬೆಸಿಟಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್, ತುಂಬ ಇಂಪಾರ್ಟೆಂಟ್ ಕಾಸ್ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ಬೋದು ನಾವು. ಬಿಕಾಸ್ ಸ್ಥೂಲಕಾಯ ಈ ಒಂದು ಸಮಸ್ಯೆಯಿಂದ ಹೆಚ್ಚಾಗಿ ನಮ್ಮ ಕಾಲ ಮೇಲೆ ಭಾರ ಬೀಳ್ತಾ ಇರೋದ್ರಿಂದ, ನಮ್ಮ ಕಾಲಿನ ರಕ್ತನಾಳಗಳ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇರೋದ್ರಿಂದ ಈ ಒಂದು ಸಮಸ್ಯೆ ತುಂಬಾ ಕಾಮನ್ ಆಗಿ ಒಬೇಸ್ ಪೇಷಂಟ್ಸಲ್ಲಿ ಕಂಡುಬರುತ್ತೆ. ಈಗ ಒಬೇಸಿಟಿ ಅಂದ ತಕ್ಷಣ ಅದರಲ್ಲಿ ಏನು ಅಂಡರ್ಲೈನ್ ಕಾಸ್ ಇದೆ ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆಯಾ, ಥೈರಾಯ್ಡ್ ಸಮಸ್ಯೆ ಅಥವಾ ಬೇರೆ ರೀತಿಯ ಸಮಸ್ಯೆಯಿಂದ ಅವರಲ್ಲಿ ತೂಕ ಹೆಚ್ಚಾಗ್ತಾ ಇದೆಯಾ ಅಂತ ನೋಡಿಬಿಟ್ಟು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಸರಿ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ನ ಬಗೆಹರಿಸ್ಕೊಳ್ಳೋಕ್ಕೆ, ಇನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಇಂತಹ ಸಮಸ್ಯೆ ಇದ್ದಾಗ ಲೈಫ್ ಸ್ಟೈಲ್ನ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಇದನ್ನು ಬಗೆಹರಿಸ್ಕೊಳ್ಳೋಕ್ಕೆ? ಹಾಗೆ ಎಕ್ಸಸೈಸ್ ಮತ್ತು ತೂಕ ಇಳಿಸೋದ್ರಿಂದ ಇಂತಹ ಸಮಸ್ಯೆ ಕಮ್ಮಿ ಆಗುತ್ತಾ ಅಂತ? ಎಸ್, ಡೆಫಿನೆಟ್ಲಿ. ಇನ್ನಷ್ಟು ಕಾಸಸ್ ಬಗ್ಗೆ ಹೇಳಬೇಕಾದ್ರೆ ಒಬೆಸಿಟಿಯಲ್ಲಿ ನಾವು ನೋಡಿ ತುಂಬ ಜನರಲ್ಲಿ ಆಫ್ಟರ್ ಪ್ರೆಗ್ನೆನ್ಸೀಸ್ ವೆರಿಕೋಸ್ ವೇನ್ಸ್ ಕಂಡು ಬರುತ್ತೆ. ಸೊ ಡೆಲಿವರೀಸ್ ಆದಮೇಲೆ ವೇಟ್ ಕಮ್ಮಿ ಆಗಿರಲ್ಲ ತುಂಬ ಲೇಡೀಸಲ್ಲಿ. ಸೊ ಅದರಿಂದಾಗಿ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಗರ್ಭದ ಒಳಗಡೆ ಮಗು ಬೆಳೀತಾ ಇರುತ್ತೆ, ಹೆಚ್ಚು ಭಾರ ನಮ್ಮ ಕಾಲ ಮೇಲೆ ಬಿದ್ದೇ ಬೀಳುತ್ತೆ. ಸೊ ಅದರಿಂದಾಗಿ ವೆರಿಕೋಸ್ ವೇನ್ಸ್ ಕಂಡು ಬರ್ಬೋದು. ಸೊ ಡೆಲಿವರಿ ಆದಮೇಲೆ ಕೂಡ ಈ ಒಂದು ಸಮಸ್ಯೆ ಹಾಗೇ ಉಳ್ಕೊಳ್ಳುತ್ತೆ. ಸೊ ಪ್ರೆಗ್ನೆನ್ಸಿ ಕೂಡ ಒಂದು ಫಿಸಿಯಾಲಜಿಕಲ್ ಪ್ರೋಸೆಸ್ ಇರ್ಬೋದು ನಮ್ಮ ದೇಹದಲ್ಲಿ, ಬಟ್ ಇದರಿಂದ ವೆರಿಕೋಸ್ ವೇನ್ಸ್ ಸಮಸ್ಯೆ ಕೂಡ ತುಂಬಾ ಲೇಡೀಸ್ ಅಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬಹುದು. ಇನ್ನು ಕೆಲವೊಬ್ಬರಲ್ಲಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಳ್ಳೋರಲ್ಲಿ, ಸೊ ಚೈಲ್ಡ್ ಮಕ್ಕಳಿಗೆ ಬೇಡ ಅಂತ ಯಾವ ತರ ಮೆಡಿಕೇಶನ್ ತಗೊಳ್ತಾ ಇರ್ತಾರೆ ಕೆಲವೊಬ್ರು. ಸೊ OCPs ಹೆಚ್ಚಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ಬಿಟ್ಟು ತುಂಬಾ ಜನರಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಕೂಡ ಕಂಡು ಬರಬಹುದು. ಈಗ ಸ್ಮೋಕಿಂಗ್ ಮಾಡೋದ್ರಿಂದ ಕೂಡ ಇದು ಒಂದು ಹೈ ರಿಸ್ಕ್ ಅಂತ ಹೇಳ್ಬೋದು ನಾವು. ಅದು ಬರೀ ವೆರಿಕೋಸ್ ವೇನ್ ಸಮಸ್ಯೆಗೆ ಒಂದೇ ಅಲ್ಲ, ಆರ್ಟರೀಸ್ ಮೇಲೇನು, ವೇನ್ಸ್ ಮೇಲೆ ಒಂದೇ ಅಲ್ಲ, ಬಟ್ ಆರ್ಟರೀಸ್ ಮೇಲೇನು ಇದರ ಪ್ರಭಾವ ಬೀಳತ್ತಂತ ಹೇಳ್ಬೋದು ನಾವು. ಸೊ ಇವೆಲ್ಲ ಮೇಜರ್ ಫ್ಯಾಕ್ಟರ್ಸ್. ಇದು ಬಿಟ್ಟರೆ ಖಂಡಿತವಾಗಿಯೂ ನಮ್ಮ ಲೈಫ್ ಸ್ಟೈಲ್ ಒಂದು ಮೇನ್ ಆ್ಯಂಡ್ ಮೇಜರ್ ಕಾಸ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನರಲ್ಲಿ ಸೆಡೆಂಟಿವ್ ಲೈಫ್ ಸ್ಟೈಲ್ ಇರೋದ್ರಿಂದ ಯಾವುದೇ ಒಂದು ಚಟುವಟಿಕೆ ಇಲ್ಲದ ಜೀವನ ಶೈಲಿಯನ್ನು ನಡೆಸ್ಕೊಂಡಿರ್ತಾರೆ ತುಂಬ ಜನ. ಸೊ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ ತುಂಬ ಜನರಲ್ಲಿ ಏನಾಗುತ್ತೆ ಅಂದರೆ ಒಂದೇ ಜಾಗದಲ್ಲಿ 7 to 8 hours ನಿಂತ್ಕೊಂಡೇ ಕೆಲಸ ಮಾಡ್ತಾರೆ ಅಥವಾ ಕೂತ್ಕೊಂಡೇ ಕೆಲಸ ಮಾಡ್ತಾರೆ. ಟೀಚರ್ಸ್ ಇರ್ಬೋದು, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು, ಸೇಲ್ಸಲ್ಲಿರುವವರು ಇರ್ಬೋದು, ಇವ್ರ ಕಾಲ ಮೇಲೆ ಹೆಚ್ಚಾಗಿ ಪ್ರೆಷರ್ ಬೀಳ್ತಾ ಇರೋದ್ರಿಂದ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಈ ಒಂದು ಕಪ್ಪು ಮಚ್ಚೆ ಥರ ಬರ್ತಾ ಇದೆ ಅಥವಾ ಅಲ್ಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ತಾ ಇದೆಯಾ ಅಂದರೆ ನಾವೇ ಅದನ್ನು ಸೆಲ್ಫ್ ಎಕ್ಸಾಮಿನ್ ಮಾಡಿ ತಿಳ್ಕೊಳ್ಬೋದು. ಆ ಥರ ಒಂದು ಲಕ್ಷಣಗಳು ಕಂಡುಬರ್ತಾ ಇದೆಯಂದರೆ ನಮ್ಮಲ್ಲಿ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಈ ಒಂದು ತೊಂದರೆ ವೆರಿಕೋಸ್ ವೇನ್ಸ ಅಥವಾ ಮುಂದಕ್ಕೆ ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಏನಂತ ತಿಳ್ಕೊಳ್ಬೇಕಾಗತ್ತೆ. ಡಾಕ್ಟರ್, ಈಗ ಹೇಳಿದ್ರಿ ಗರ್ಭಿಣಿಯರಿಗೂ ಕೂಡ ಇಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ವೆರಿಕೋಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಗರ್ಭಿಣಿಯರಿಗೂ ಈ ಥರ ಕಾಲಲ್ಲಿ ವೆರಿಕೋಸ್ ಕಾಣಿಸ್ಕೊಂಡಾಗ ಇದರಿಂದ ಮಗುಗೆ, ಹೊಟ್ಟೆಲಿರೋ ಮಗುಗೆ ಏನಾದರೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ? ನೋಡಿ, ಪ್ರೆಗ್ನೆನ್ಸಿ ಯಾವ ಥರ ಪ್ರೋಗ್ರೆಸ್ ಆಗ್ತಾ ಇರುತ್ತೋ, ಈಗ 6th month 7th month ಆದಮೇಲೆ ನಮ್ಮ ಬಾಡಿ ವೇಟ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ, ಬಿಕಾಸ್ ಇಟ್ಸ್ ಅ ಫಿಸಿಯಾಲಜಿಕಲ್ ಪ್ರೋಸೆಸ್, ನಮ್ಮ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗೇ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಕಾಲ ಮೇಲೆ ಹೆಚ್ಚು ಭಾರ ಬೀಳ್ತಾ ಇರೋದ್ರಿಂದ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಹೆಚ್ಚಾಗಿ ಕಂಡುಬರುತ್ತಂತ ಹೇಳ್ಬೋದು. ಕೆಲವೊಬ್ಬರಲ್ಲಿ ಏನಾಗುತ್ತೆ, ಡೆಲಿವರಿ ಆದಮೇಲೆ ಈ ಒಂದು ಸಮಸ್ಯೆ ತನ್ನಷ್ಟಕ್ಕೆ ವಾಸಿ ಆಗ್ತಾ ಹೋಗ್ಬೋದು. ಇನ್ನು ಕೆಲವೊಬ್ಬರಲ್ಲಿ ಈವನ್ ಆಫ್ಟರ್ ಡೆಲಿವರಿ ಕೂಡ ಈ ಒಂದು ಪ್ರಾಬ್ಲಮ್ ಹಾಗೇ ಉಳ್ಕೊಳ್ಳುತ್ತೆ. ಯಾಕಂದರೆ ಅವರಲ್ಲಿ ಬಾಡಿ ವೇಟ್ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಅವರಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಸಾಕಷ್ಟು ಇರಲ್ಲ. ಸೊ ಅದರಿಂದಾಗಿ ಕೂಡ ಈ ಒಂದು ಪ್ರಾಬ್ಲಮ್ ಹಾಗೆ ಉಳ್ಕೊಳ್ಬಹುದು. ಸೊ ಅದಕ್ಕೆ ಸರಿಯಾಗಿರುವ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಡಾಕ್ಟರ್, ಆಗಲೇ ನೀವು ಗರ್ಭಿಣಿಯರಿಗೆ ವೆರಿಕೋಸ್ ವೇನ್ಸ್ ಇದ್ದಾಗ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅದರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಈಗ ಸಿಂಪ್ಟಮ್ಸ್ ಬಗ್ಗೆ ಮಾತಾಡೋದಾದ್ರೆ?
ಎಸ್, ಖಂಡಿತವಾಗಿಯೂ ವೆರಿಕೋಸ್ ವೇನ್ಸ್ ಸ್ಟೇಜಸ್ ವೈಸ್ ಪ್ರೋಗ್ರೆಸ್ ಆಗುತ್ತೆ. ಅಂದರೆ ಇದೊಂದು ಗ್ರ್ಯಾಜುವಲ್ ಆಗಿ ಪ್ರೋಗ್ರೆಸ್ ಆಗುವಂಥ ಕಾಯಿಲೆ ಅಂತ ಹೇಳ್ಬೋದು. ಸೊ ಹಂತ ಹಂತವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಆ ಸಿಂಪ್ಟಮ್ಸ್ ಬೆಳೀತಾ ಹೋಗುತ್ತೆ. ಕಾಯಿಲೆ ಬೆಳೆದಂಗೆ ಖಂಡಿತವಾಗಿಯೂ ಸಿಂಪ್ಟಮ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಸಿಂಪ್ಟಮ್ಸ್ ಬಗ್ಗೆ ಹೇಳಬೇಕಾದ್ರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕೆಲವೊಬ್ಬರಲ್ಲಿ ಕಾಲು ಊತ ಕಾಣಿಸ್ಕೊಳ್ಳೋದು, ನೋವು ಕಾಣಿಸ್ಕೊಳ್ಳೋದು, ಕಾಲು ಎಳೆತ ಕಾಣಿಸ್ಕೊಳ್ಳೋದು, ಕಾಲು ಜೋಮ್ ಹಿಡ್ದಂಗೆ ಆಗೋದು, ಕಾಫ್ ಮಸಲ್ಸ್ ಮೀನ್ ಕಂಡ ಬಿಗಿ ಆಗುವಂಥದ್ದು, ಈ ಥರ ಲಕ್ಷಣಗಳು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕಂಡುಬರಬಹುದು. ಈಗ ಈ ಸಿಂಪ್ಟಮ್ಸನ್ನು ನಿರ್ಲಕ್ಷಿಸಿದರೆ ಖಂಡಿತವಾಗಿಯೂ ಇದು ಪ್ರೋಗ್ರೆಸ್ ಆಗುವ ಚಾನ್ಸಸ್ ಇದ್ದೇ ಇರುತ್ತೆ. ಈಗ ನೆಕ್ಸ್ಟ್ ಸ್ಟೇಜಸ್ಸಿಗೆ ಹೋದಾಗ ಡೆಫಿನೆಟ್ಲಿ ಕಾಲಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದ್ರಿಂದ ಕಾಲಲ್ಲಿ ಸ್ವೆಲ್ಲಿಂಗ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ಬೋದು. ಜೊತೆಯಲ್ಲಿ ಅಲ್ಲಿ ಮಲಿನವಾಗಿರುವ ರಕ್ತ, ಅಶುದ್ಧವಾಗಿರುವ ರಕ್ತ ನಮ್ಮ ಕಾಲಲ್ಲಿ ಕಲೆಕ್ಟ್ ಆಗ್ತಾ ಇರೋದ್ರಿಂದ ನಮ್ಮ ಕಾಲು ಚರ್ಮ ಬ್ಲ್ಯಾಕ್ ಆಗ್ತಾ ಹೋಗುವಂಥದ್ದು. ಸೊ ಕಾಲಲ್ಲಿ ಅಲ್ಲಲ್ಲಿ ಕಪ್ಪು ಮಚ್ಚೆಗಳ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಕಾಲು ಸ್ವೆಲ್ಲಿಂಗ್, ನೋವು ಜೊತೆಯಲ್ಲಿ ಸ್ಕಿನ್ ಡಿಸ್ಕಲರೇಷನ್ ಕೂಡ ಆಗ್ತಾ ಹೋಗುತ್ತೆ. ಈ ಒಂದು ಸ್ಟೇಜಿಗೆ ಬಂದಾದ ಮೇಲೆ ತುಂಬ ಜನರಲ್ಲಿ ಕಾಲಲ್ಲಿ ನೆವೆ ಕಾಣಿಸ್ಕೊಳ್ಳೋದು, ಇಚ್ಚಿಂಗ್ ಇರುತ್ತೆ. ಇದು ವೆರಿಕೋಸ್ ಎಕ್ಸಿಮಾ ಈ ಒಂದು ಸ್ಟೇಜಿಗೂ ಕೂಡ ಪರಿವರ್ತನೆ ಆಗುವ ಚಾನ್ಸಸ್ ಇರುತ್ತೆ. ಸೊ ತುಂಬಾ ನೆವೆ ಆಗುವಂಥದ್ದು, ಕಾಲಲ್ಲಿ ಸ್ಕಿನ್ನಲ್ಲಿ ಇನ್ಫೆಕ್ಷನ್ಸ್ ಆಗುವಂಥದ್ದು, ಸ್ಕಿನ್ ತುಂಬಾ ಡ್ರೈ ಆಗುವಂಥದ್ದು, ಈ ಥರ ಸಿಂಪ್ಟಮ್ಸ್ ಕೂಡ ತುಂಬ ಜನರಲ್ಲಿ ಇರುತ್ತೆ. ಸೊ ಕೂತ್ಕೊಂಡು ಸಡನ್ನಾಗಿ ನಡಿಬೇಕಾದ್ರೂ ಕೂಡ ಕಾಲು ಭಾರ ಇದ್ದಂಗಿರೋದು, ಪೊಸಿಷನ್ ಚೇಂಜ್ ಮಾಡಿದ ಕೂತ್ಕೊಂಡು ನಿಂತಾಗ ಅಥವಾ ನಿಂತ್ಕೊಂಡು ಸಡನ್ನಾಗಿ ಎಲ್ಲಾದರೂ ಕೂತ್ಕೊಳ್ಳೋಕೆ ಹೋದರೂ ಕೂಡ ಕಾಲು ಒಂಥರ ಭಾರ ಇದ್ದಂಗಿರೋದು ಅಥವಾ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದು, ಈ ಥರ ಲಕ್ಷಣಗಳು ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಇದನ್ನು ನೆಗ್ಲೆಕ್ಟ್ ಮಾಡಿದಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಲ್ಸರ್ಸ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ಇದು ಎಕ್ಸಿಮಾ ಸ್ಟೇಜಿಗೆ ಹೋಗ್ತಾ ಇದೆ, ಸೊ ಪೇಷಂಟ್ಸಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಕಾಲಲ್ಲಿ ನೆವೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದಾಗಿ ನೆಕ್ಸ್ಟ್ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿಬಿಟ್ಟು ಕಾಲಲ್ಲಿ ಅಲ್ಲಲ್ಲಿ ಗಾಯಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಇದನ್ನು ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಸೊ ಅಲ್ಸರ್ಸ್ ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಪೇಷಂಟ್ಸಲ್ಲಿ ಈ ಒಂದು ಅಲ್ಸರ್ ಪ್ರಾಬ್ಲಮ್ ಕಾಣಿಸ್ತೀವಿ ಅಂತ ಹೇಳ್ಬೋದು. ಯಾಕಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾರಿಗೂ ವೆರಿಕೋಸ್ ಅಲ್ಸರ್ ಆಗಲ್ಲ. ಯಾವಾಗ ಪ್ರಾಬ್ಲಮ್ ಪ್ರೋಗ್ರೆಸ್ ಆಗಿದೆ, ತುಂಬ ವರ್ಷದಿಂದ ಇದೆ, ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ, ಖಂಡಿತವಾಗಿಯೂ ಕಾಲಲ್ಲಿ ಹುಣ್ಣುಗಳಾಗೋದು ಆ್ಯಂಡ್ ಇದು ಬೇಗನೆ ಹೀಲ್ ಆಗಲ್ಲ. ಸೊ ಕ್ರೋನಿಕ್ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಸೊ ತುಂಬ ಜನ ಪೇಷಂಟ್ಸ್ ನಮ್ಮಲ್ಲಿ ಬರುವವರು ಈ ಸ್ಟೇಜಿಗೆ ಹೋದ್ಮೇಲೆನೂ ಬರ್ತಾರೆ. ಸೊ ಈ ಸ್ಟೇಜಿಗೆ ಹೋದ್ಮೇಲೆ ಖಂಡಿತವಾಗಿಯೂ ಅದನ್ನು ವಾಸಿ ಮಾಡೋಕ್ಕೂ ಸರಿಯಾಗಿರುವ ಮೆಡಿಕೇಶನ್ ಜೊತೆಯಲ್ಲಿ ಅವರಿಗೆ ಕೆಲವೊಂದು ವ್ಯಾಯಾಮ ಪದ್ಧತಿ ಕೂಡ ಹೇಳ್ಕೊಡ್ಬೇಕಾಗತ್ತೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಡೆಫಿನೆಟ್ಲಿ ಪ್ರೋಗ್ರೆಸ್ ಆಗೋದ್ರಿಂದ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಮ್ಮ ಕಾಲಲ್ಲಿ ಮಚ್ಚೆಗಳ ಥರ ಕಾಣಿಸ್ಕೊಳ್ತಾ ಇದೆ ಅಥವಾ ಕಾಲು ಊದ್ಕೊಳ್ತಾ ಇದೆ, ಕಾಲು ನೋವು ಎಳೆತ ಕಾಣಿಸ್ಕೊಳ್ತಾ ಇದೆ ಅಂದರೆ ಆ ಸ್ಟೇಜಲ್ಲಿ ನಾವು ತೋರಿಸ್ಕೊಂಡ್ರೆ, ಸರಿಯಾಗಿರುವ ಟ್ರೀಟ್ಮೆಂಟ್ ಆ ಸ್ಟೇಜಲ್ಲೇ ನಾವು ಪಡೆದುಕೊಂಡ್ರೆ ಆ ಪ್ರೋಗ್ರೆಷನ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದಂತ ತಿಳಿಸ್ಬೋದು. ಸರಿ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಜೊತೆಗೆ ಇನ್ನಿತರ ಥೈರಾಯ್ಡ್ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆ ಬಂದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿ. ಎಸ್, ಡೆಫಿನೆಟ್ಲಿ. ನೋಡಿ, ವೆರಿಕೋಸ್ ವೇನ್ಸ್ ಅಂದ ತಕ್ಷಣ ಬರೀ ಕಾಲಲ್ಲಿ ಕಪ್ಪಮಚ್ಚೆಗಳು ಕಾಣಿಸ್ಕೊಳ್ತಾ ಇದೆ ಅಥವಾ ಕಾಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ತಾ ಇದೆ ಅಂತ ಒಂದೇ ಅಲ್ಲ. ಆ ಒಂದು ಸಿಂಪ್ಟಮ್ ನೋಡಿ ಬರೀ ನಾವು ಔಷಧಿ ಕೊಡೋಕ್ಕಾಗಲ್ಲ. ಅದರ ಜೊತೆಯಲ್ಲಿ ಅವರಲ್ಲಿ ಬೇರೆ ಯಾವುದೇ ರೀತಿಯ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಕೆಲವೊಬ್ಬರಲ್ಲಿ ಏಜ್ ಆಗ್ತಾ ಡಿಜನರೇಷನಿಂದ ನರಗಳು ವೀಕ್ ಆಗ್ತಾ ಇರೋದ್ರಿಂದ ಈ ಒಂದು ಸಮಸ್ಯೆ ಬರ್ಬೋದು. ಇನ್ನು ಕೆಲವೊಂದು ಕೇಸಸಲ್ಲಿ ಏನಾಗುತ್ತೆ ಅಂದರೆ ಅವರಲ್ಲಿ ಅಂಡರ್ಲೈನ್ ಕಾಸ್ ಬೇರೆನೇ ಇರುತ್ತೆ. ಸೊ ಒಬೇಸಿಟಿ ಪ್ರಾಬ್ಲಮಿಂದ ಈ ಥರ ಆಗ್ತಾ ಇರ್ಬೋದು. ಸೊ ಒಬೇಸಿಟಿ ಯಾಕೆ ಆಗ್ತಾ ಇದೆ, ಅವರಲ್ಲಿ ಥೈರಾಯ್ಡ್ ಸಮಸ್ಯೆ ಇದೆಯಾ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಅವರಲ್ಲಿ ಕಮ್ಮಿ ಆಗ್ತಾ ಇದೆಯಾ, ದೇಹದ ಮೆಟಬಾಲಿಸಮ್ ಅವರಲ್ಲಿ ಕಮ್ಮಿ ಇದೆಯಾ ಏನಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿರುವ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಯಾಕಂದರೆ ಸುಮಾರು ಜನ ನಮ್ಮಲ್ಲಿ ಬರುವವರು ಶುಗರ್ ಪೇಷಂಟ್ಸ್ ಇರ್ತಾರೆ, ಥೈರಾಯ್ಡ್ ಇರುವವರು ಇರ್ತಾರೆ. ಸೊ ಇಂಥ ಪೇಷಂಟ್ಸಲ್ಲಿ ಅವರ ಆ ವ್ಯಾಲ್ಯೂಸ್ ಕೂಡ ಅದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಹಾರ್ಮೋನಲ್ ವ್ಯಾಲ್ಯೂಸ್ ಕೂಡ ಲೆವೆಲಲ್ಲಿ ಇಟ್ಕೊಳ್ಳೋಕ್ಕೆ, ಆ ಹಾರ್ಮೋನಲ್ ಅಸಮತೋಲನೆ ಏನಿದೆ ಅವರಲ್ಲಿ ಅದನ್ನು ಸರಿಪಡಿಸೋಕ್ಕೂ ಕೂಡ ತುಂಬ ಜನರಲ್ಲಿ ನಾವು ಮೆಡಿಕೇಶನ್ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಗ್ರ್ಯಾಜುವಲ್ ಆಗಿ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇವೆಲ್ಲ ದೀರ್ಘಕಾಲದ ಸಮಸ್ಯೆಗಳು. ಸೊ ಯಾರಿಗೂ ಒಂದೇ ದಿನಕ್ಕೆ ವೆರಿಕೋಸ್ ವೇನ್ಸ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಖಂಡಿತವಾಗಿಯೂ ನೆಗ್ಲಿಜೆನ್ಸ್ ಇರುತ್ತೆ ತುಂಬ ಕೇಸಸಲ್ಲಿ. ಸೊ ತುಂಬ ಜನರಿಗೆ ಇನಿಷಿಯಲ್ ಸ್ಟೇಜಸಲ್ಲಿ ಯಾವುದೇ ರೀತಿಯ ಒಂದು ನೋವು ಕೂಡ ಕಾಣಿಸ್ಕೊಳ್ಳಲ್ಲ. ಸೊ ಅದರಿಂದಾಗಿ ಈ ಒಂದು ಸಮಸ್ಯೆ ಇಷ್ಟೊಂದು ಸಿವಿಯರ್ ಆಗಬಹುದು ಫ್ಯೂಚರಲ್ಲಿ ಅಂತ ಅವರಿಗೂ ತಿಳಿಯಲ್ಲ. ಸೊ ಯಾವಾಗ ಪೇನ್ ಹೆಚ್ಚಾಗ್ತಾ ಹೋಗುತ್ತೆ, ಕಾಲು ಊತ ಬರುತ್ತೆ, ಆವಾಗಲೇ ಟ್ರೀಟ್ಮೆಂಟಿಗೆ ಬರ್ತಾರೆ. ಸೊ ಈ ಥರ ನೆಗ್ಲಿಜೆನ್ಸ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಸರ್, ಇನ್ನು ಈ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ ವೆರಿಕೋಸ್ ವೇನ್ಸ್ ಇರೋರಿಗೆ ಹೋಮಿಯೋಪತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ಎಷ್ಟು ದಿನಗಳೊಳಗೆ ಈ ಥರ ಸಮಸ್ಯೆ ನಿವಾರಣೆ ಆಗ್ಬೋದು ಅಂತ? ಓಕೆ, ಸೊ ನೋಡಿ, ಒಂದು ಕಾಯಿಲೆ ಬಂದಾಗ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಡ್ಯೂರೇಷನ್ ಅಂತ ಇಷ್ಟು ದಿನದ ಟ್ರೀಟ್ಮೆಂಟ್ ಅಂತ ಫಿಕ್ಸ್ ಮಾಡೋಕ್ಕಾಗಲ್ಲ. ಖಂಡಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗತ್ತೆ. ಹಂತ ಹಂತವಾಗಿ ಯಾವ ಥರ ಕಾಯಿಲೆ ಅವರಲ್ಲಿ ಬೆಳೀತಾ ಇದೆ ಅದೇ ಥರ ಕ್ರಮೇಣವಾಗಿ ಆ ಸಿಂಪ್ಟಮ್ಸ್ಗಳನ್ನು ಕಂಟ್ರೋಲ್ ಮಾಡಿ ಈ ಒಂದು ಸಮಸ್ಯೆಯನ್ನು ಕಮ್ಮಿ ಮಾಡೋಕ್ಕೆ ನಾವು ಔಷಧಿ ಕೊಡ್ತಾ ಹೋಗ್ತೀವಿ. ಜೊತೆಯಲ್ಲಿ ಬೇರೆ ಏನಾದರೂ ಸಮಸ್ಯೆ
ಇದ್ದರೆ, ಡಯಾಬಿಟಿಸ್ ಇದೆ ಅಥವಾ ಥೈರಾಯ್ಡ್ ಸಮಸ್ಯೆ ಅವರಲ್ಲಿ ಇದ್ದರೂ ಕೂಡ ಅದನ್ನು ಮಾನಿಟರ್ ಮಾಡಿ ಯಾವ ಥರ ಆ ಒಂದು ವ್ಯಾಲ್ಯೂಸನ್ನು ಕಂಟ್ರೋಲ್ ಮಾಡಿ ಅವರಲ್ಲಿ ವೆರಿಕೋಸ್ ವೇನ್ಸ್ ಹೆಚ್ಚಾಗಬಾರ್ದಂತ ನೋಡ್ಕೊಳ್ಬೇಕು. ಅದಕ್ಕೂ ಕೂಡ ಔಷಧಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಯೂಶಲಿ ವೆರಿಕೋಸ್ ವೇನ್ಸ್ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ವ್ಯಾಲ್ವ್ಸ್ ಇನ್ಕಾಂಪಿಟೆಂಟ್ ಆಗೋದ್ರಿಂದ, ನಮ್ಮ ವೇನ್ಸ್ ಒಳಗಡೆ ಇರುವ ಈ ವ್ಯಾಲ್ವ್ಸ್ಗಳು, ಕವಾಟಗಳು ವೀಕ್ ಆಗೋದ್ರಿಂದ ಈ ಒಂದು ಸಮಸ್ಯೆ ಕಂಡುಬರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಕೊಡ್ತೀವಿ ನಾವು ಇಲ್ಲಿ. ಸೊ ಈ ಔಷಧಿ ಕೊಡ್ತಾ ಹೋದಂಗೆ ಅವರಲ್ಲಿ ಫಂಕ್ಷನಲ್ ಪ್ರಾಬ್ಲಮ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಜೊತೆಯಲ್ಲಿ ಆ ವ್ಯಾಲ್ವ್ಸ್ ಇನ್ಕಾಂಪಿಟೆನ್ಸಿ ಏನಿದೆಯೋ ಅದನ್ನು ಸರಿಪಡಿಸೋಕ್ಕೂ ಕೂಡ ನಾವು ಔಷಧಿಯನ್ನು ಕೊಡ್ತಾ ಹೋಗ್ತೀವಿ. ಬಟ್ ಡೆಫಿನೆಟ್ಲಿ ಮೆಡಿಸಿನ್ಸ್ ಜೊತೆಯಲ್ಲಿ ಕೆಲವೊಂದು ವ್ಯಾಯಾಮ ಪದ್ಧತಿ ಕೂಡ ನಾವು ಪೇಷಂಟ್ಸಿಗೆ ತಿಳಿಸ್ಬೇಕಾಗತ್ತೆ. ಯಾಕಂದರೆ ಕೆಲವೊಬ್ರು ಇನಿಷಿಯಲ್ ಸ್ಟೇಜಸಲ್ಲಿ ಬರ್ತಾರೆ, ಇನ್ನು ಕೆಲವೊಬ್ರು ಲೇಟರ್ ಸ್ಟೇಜಸಲ್ಲೂ ಕೂಡ ಬರ್ತಾರೆ. ಸೊ ಅವ್ರು ಯಾವ ಥರ ಒಂದು ಪ್ರಿಕಾಷನ್ಸ್ ತಗೊಳ್ಬೇಕು, ಮುಂದಕ್ಕೆ ಪ್ರಾಬ್ಲಮ್ ಹೆಚ್ಚಾಗಬಾರ್ದು. ಈಗ ಕಾಲಲ್ಲಿ ಹುಣ್ಣಾಗಿದೆ, ಆ ಅಲ್ಸರ್ಸ್ ಹೀಲಿಂಗ್ ಆಗ್ತಾ ಇರಲ್ಲ. ಸೊ ತುಂಬ ಜನರಲ್ಲಿ 3 years 4 yearsಯಿಂದ ಅಲ್ಸರ್ಸ್ ಹುಣ್ಣುಗಳು ಹಾಗೆ ಇರುತ್ತೆ, ರಕ್ತ ಬರೋದು, ಕೀವು ಬರೋದು, ಈ ಥರ ಇನ್ಫೆಕ್ಟೆಡ್ ಅಲ್ಸರ್ಸ್ ಕೂಡ ತುಂಬ ಜನರಲ್ಲಿ ಇರುತ್ತೆ. ಸೊ ಇಂಥ ಪೇಷಂಟ್ಸಲ್ಲಿ ಯಾವ ಥರ ಕೇರ್ ತೊಗೊಳ್ಬೇಕು ಅದೆಲ್ಲ ನಾವು ಪೇಷಂಟ್ಸಿಗೆ ತಿಳಿಬಿಟ್ಟು ಹಂತ ಹಂತವಾಗಿ ಔಷಧಿ ಕೊಡ್ತಾ ಹೋದಂಗೆ ಅವರಲ್ಲಿ ಇಂಪ್ರೂವ್ಮೆಂಟ್ಸ್ ಕೂಡ ನಾವು ತೋರಿಸ್ತಾ ಹೋಗ್ಬೋದು. ಸರಿ ಡಾಕ್ಟರ್, ಇನ್ನು ವೆರಿಕೋಸ್ ವೆನ್ಸ್ಗೆ ಪ್ರಮುಖ ಕಾರಣಗಳು ಏನು ಅಂತ ನೋಡೋದಾದ್ರೆ ಇದು ಫ್ಯಾಮಿಲಿ ಹಿಸ್ಟ್ರಿಯಿಂದಲೇ ಬರುವಂಥದ್ದು ಅಥವಾ ಲೈಫ್ ಸ್ಟೈಲೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ? ಎಸ್, ತುಂಬ ಜನರಲ್ಲಿ ನಾವು ಇತ್ತೀಚೆಗೆ ನೋಡುವಂಥದ್ದು ಏನಂದರೆ ಲೈಫ್ ಸ್ಟೈಲಿಂದ ಅವರಲ್ಲಿ ಸಮಸ್ಯೆ ಬರ್ತಾ ಇದೆ. ಸೊ ಆಕ್ಟಿವಿಟೀಸ್ ಕಮ್ಮಿ ಇರೋದ್ರಿಂದ, ಒಬೆಸಿಟಿ ಪ್ರಾಬ್ಲಮಿಂದ, ಅಥವಾ ತುಂಬ ಜನರಲ್ಲಿ ಅರ್ಲಿ ಸ್ಟೇಜಸಲ್ಲಿ ಸರಿಯಾಗಿ ಅವರಿಗೆ ಅದು ಡಯಾಗ್ನೋಸ್ ಮಾಡದೇ ಇರೋದ್ರಿಂದ ಸೊ ಕಾಲಲ್ಲಿ ಕಪ್ಪಮಚ್ಚೆಗಳು ಬರ್ತಾ ಇದೆ, ಅಥವಾ ಸ್ಕಿನ್ ನೆವೆ ಇದೆ, ಎಕ್ಸಿಮಾಗ್ ಅದು ಪರಿವರ್ತನೆ ಆಗ್ತಾ ಇದೆ ಅಂದರೆ ಎಷ್ಟೋ ಜನ ಬರೀ ಮುಲಾಮ್ಗಳನ್ನು ಹಚ್ಚೋದು ಅಥವಾ ಏನೋ ಒಂದು ಸ್ಪ್ರೇಯನ್ನು ಹೊಡೆದುಕೊಳ್ಳೋದು, ಇಂಥ ಟ್ರೀಟ್ಮೆಂಟ್ಸ್ ಅನ್ನು ತಗೊಂಡಿರ್ತಾರೆ. ಸೊ ಈ ಥರ ಮಾಡೋದ್ರಿಂದ ಒಳಗಡೆ ಏನು ಸಮಸ್ಯೆ ಇದೆ ಅದು ವಾಸಿ ಆಗಲ್ಲ. ಬರೀ ನೋವು ಕಮ್ಮಿ ಆಗ್ಬೋದು ಅಥವಾ ತಾತ್ಕಾಲಿಕವಾಗಿ ಅವರಿಗೆ ಒಂದು ರಿಲೀಫ್ ಸಿಗ್ಬೋದು. ಸೊ ಇಂಥ ಕೇಸಸಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದಂಗೆ ಅವರಲ್ಲಿ ಇಂಪ್ರೂವ್ಮೆಂಟ್ಸ್ ತೋರಿಸ್ತಾ ಹೋಗ್ತೀವಿ. ಇದೇ ಅಲ್ಲದೆ ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಆ ವೇನ್ ಊದ್ಕೊಳ್ತಾ ಇರುತ್ತೆ, ದಪ್ಪ ಆಗ್ತಾ ಇರುತ್ತೆ. ಆ್ಯಂಡ್ ಕೆಲವೊಂದು ಕೇಸಸಲ್ಲಿ ಆ ವೇನಿಗೆ ಏನಾದರೂ ಏಟ್ ಆಯ್ತು ಅಂತ ಅಂದ್ಕೊಳ್ಳಿ, ಅದು ಓಪನ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಆವಾಗ ಬರ್ಸ್ಟ್ ಓಪನ್ ಆದರೆ ಅದು ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಇಂಥ ಕಂಡೀಷನ್ಸಲ್ಲಿ ಒಂದು ಸ್ವಲ್ಪ ಮೈಲ್ಡ್ ಪ್ರೆಷರ್ ಕೊಟ್ಟು ಆ ಕಾಲನ್ನು ಸ್ವಲ್ಪ ಎತ್ತರಕ್ಕೆ ಇಡಬೇಕಂತ ನಾವು ಪೇಷಂಟ್ಸಿಗೆ ತಿಳಿಸ್ತೀವಿ. ಸೊ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಕಾಂಪ್ಲಿಕೇಶನ್ಸ್ ಬರೋವರೆಗೂ ವೇಟ್ ಮಾಡೋಕ್ಕಿಂತ ಇನಿಷಿಯಲಿ ಪ್ರಾಬ್ಲಮನ್ನು ಡಯಾಗ್ನೋಸ್ ಮಾಡಿದರೆ ಖಂಡಿತವಾಗಿಯೂ ಟ್ರೀಟ್ಮೆಂಟ್ ಕೂಡ ತುಂಬಾ ಸುಲಭವಾಗಿರುತ್ತೆ. ಆ್ಯಂಡ್ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗಬಾರ್ದಂತ ಕೂಡ ನೋಡ್ಕೊಳ್ತೀವಿ. ಸೊ ಒಂದು ಕಾಲಲ್ಲಿ ಹಸಿನರು ಕಾಣಿಸ್ತಾ ಇದೆ ಅಥವಾ ಕಾಲಲ್ಲಿ ನೋವು ಬರ್ತಾ ಇದೆ, ಕಾಲು ಊದ್ಕೊಳ್ತಾ ಇದೆ ಅಂದರೆ ಇನ್ನೊಂದು ಕಾಲ ಮೇಲೆ ನಾವು ಅದೇ ಥರ ಭಾರ ಹಾಕಿ ನಡೀತಾ ಹೋಗ್ತೀವಿ. ಸೊ ಡೆಫಿನೆಟ್ಲಿ ಈ ಪ್ರಾಬ್ಲಮ್ ಬರೀ ಒಂದೇ ಕಾಲಿಗೆ ಸೀಮಿತವಾಗಿರಲ್ಲ, ನೆಕ್ಸ್ಟ್ ಇನ್ನೊಂದು ಕಾಲಿಗೂ ಅದೇ ಪ್ರಾಬ್ಲಮ್ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇದು ಪ್ರೋಗ್ರೆಸ್ ಆಗುವಂಥ ಕಾಯಿಲೆ ಇರೋದ್ರಿಂದ ನೆಕ್ಸ್ಟ್ ಹಂತಕ್ಕೆ ಹೋದರೆ, ಇನ್ನು ಫೈನಲ್ ಸ್ಟೇಜಿಗೆ ಹೋದರೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ಪೇಷಂಟ್ಸಿಗೂ ನೋವು ತುಂಬಾ ಜಾಸ್ತಿ ಇರುತ್ತೆ, ಅಲ್ಸರ್ಸ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೆಗ್ಲಿಜೆನ್ಸ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ಬಹುದು. ಸರಿ ಡಾಕ್ಟರ್, ಈಗ ಬೇರೆ ಚಳಿಗಾಲ, ಬೇರೆ ಡಿಸೆಂಬರ್ ಮಂತಲ್ಲಿ ಇಂತಹ ಸಮಸ್ಯೆಗಳು ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಹೇಗೆ ಅನ್ನೋದು? ಆದರೆ ಇಂಥ ಸಮಸ್ಯೆ ಕಾಣಿಸ್ಕೊಂಡಾಗ ರಾತ್ರಿ ಟೈಮಲ್ಲಿ ಪೇನ್ ಬರೋದೆಲ್ಲ ಕಾಣಿಸ್ಕೊಳ್ಳುತ್ತೆ, ಯಾವ ರೀತಿಯಾಗಿ ಅವ್ರ ಮನೆಯಲ್ಲಿ ಏನು ಬೇಕು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೋದು ಅಂತ? ಎಸ್, ಡೆಫಿನೆಟ್ಲಿ. ನೋಡಿ, ಕೋಲ್ಡ್ ವೆದರಲ್ಲಿ ತುಂಬ ಜಾಯಿಂಟ್ಸ್ ಪೇನ್ ಇರ್ಬೋದು ಅಥವಾ ಈ ಥರ ವೆರಿಕೋಸ್ ವೇನ್ ಸಮಸ್ಯೆಗಳಿರ್ಬೋದು ಹೆಚ್ಚಾಗುತ್ತೆ. ಯಾಕಂದರೆ ಚಳಿಗಾಲದಲ್ಲಿ ನಮ್ಮ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ಸ್ ಅಥವಾ ಸ್ಪ್ಯಾಸಮ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಸೊ ತುಂಬ ಜನರಲ್ಲಿ ಕಾಫ್ ಮಸಲ್ಸಲ್ಲಿ ಸ್ಪ್ಯಾಸಮ್ಸ್ ಬರೋದು ಅಥವಾ ಬಿಗಿ ಆಗೋದು, ಮೀನು ಕಂಡದ ನೋವು ಬರೋದು, ಇಂಥ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ಮೈಯನ್ನು ಬೆಚ್ಚಕ್ಕೆ ಇಟ್ಕೊಳ್ಳೋದು ಅಥವಾ ಲ್ಯೂಕ್ ವಾರ್ಮ್ ವಾಟರಲ್ಲಿ ಕಾಲಿಗೆ ಹಾಕೋದು, ತುಂಬ ಬಿಸಿ ನೀರಂತೂ ವೆರಿಕೋಸ್ ವೇನ್ ಸಮಸ್ಯೆ ಇರುವವರು ಹಾಕ್ಕೊಳ್ಬಾರ್ದು. ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ಅವರಿಗೆ ಒಂದು ರಿಲೀಫ್ ಸಿಗತ್ತಂತ ಹೇಳ್ಬೋದು. ಬಟ್ ಎಲ್ಲದಕ್ಕೂ ಮೊದಲನೇದಾಗಿ ಪ್ರಾಬ್ಲಮ್ ಇದೆ, ತೊಂದರೆ ಕಾಣಿಸ್ಕೊಳ್ತಾ ಇದೆ, ಅದಕ್ಕೆ ಸರಿಯಾಗಿರುವ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಕಾಲು ನೋವು ಬರ್ತಾ ಇದೆಯಂತ ಹೇಳಿಬಿಟ್ಟು ಬರೀ ಅದಕ್ಕೊಂದು ಪೇನ್ ಕಿಲ್ಲರ್ ಮಾತ್ರೆ ತೊಗೊಳ್ಳೋದು ಸರಿಯಲ್ಲ. ಈಗ ಎಷ್ಟೋ ಜನರಲ್ಲಿ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇರುತ್ತೆ, ಜೊತೆಯಲ್ಲಿ ಆರ್ಥ್ರೈಟಿಸ್ ಪ್ರಾಬ್ಲಮ್ ಕೂಡ ಕಂಡು ಬರುತ್ತೆ. ಸೊ ಆ ಪೇಷಂಟ್ಸಿಗೆ ಗೊತ್ತೂ ಇರಲ್ಲ ಅವರಲ್ಲಿ ಈ ಒಂದು ಸಮಸ್ಯೆ ಇದೆ, ಬರೀ ಕಾಲು ನೋವು ಬರ್ತಾ ಇದೆ. ಅದನ್ನು ಸರಿಯಾಗಿ ನಾವು ನಮ್ಮಲ್ಲಿ ಬಂದಾಗ ನಾವು ಎಕ್ಸಾಮಿನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಈ ಸಮಸ್ಯೆ ಜೊತೆಯಲ್ಲಿ ಅವರಿಗೆ ಆರ್ಥ್ರೈಟಿಸ್ ಕೂಡ ಇದೆ ಅಂತ. ಬರೀ ವೆರಿಕೋಸ್ ವೇನ್ಸ್ ಇದೆ, ಕಾಲು ಸ್ವಲ್ಪ ಎತ್ತರಕ್ಕೆ ಮಲಗ್ತಿದ್ದೀವಿ, ಎತ್ತರಕ್ಕೆ ಇಟ್ಬಿಟ್ಟು ಮಲಗ್ತಿದ್ದೀವಿ ಅಥವಾ ಸ್ಟಾಕಿಂಗ್ಸ್ ಹಾಕ್ಕೊಳ್ತಿದ್ದೀವಿ ಅಂತ ಎಷ್ಟೋ ಜನ ಹೇಳ್ತಾರೆ. ಬಟ್ ನೋವು ಹಾಗೆ ಇದೆ. ಸೊ ಏನು ತೊಂದರೆ ಇದೆ ಅಂತ ಸರಿಯಾಗಿ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ತುಂಬ ಜನರಲ್ಲಿ ಡಿಜನರೇಟಿವ್ ಡಿಸಾರ್ಡರ್ಸ್ ಕೂಡ ಇರುತ್ತೆ. ಆರ್ಥ್ರೈಟಿಸ್ ಪ್ರಾಬ್ಲಮ್, ಮಂಡಿ ನೋವು ಬರುವಂಥದ್ದು, ವೆರಿಕೋಸ್ ವೇನ್ಸ್ ಜೊತೆಯಲ್ಲಿ ಕಾಲು ಊದ್ಕೊಳ್ತಾ ಇದೆ, ಮಂಡಿನೂ ಊದ್ಕೊಳ್ತಾ ಇದೆ, ಈ ಥರ ಲಕ್ಷಣಗಳು ಕೂಡ ತುಂಬ ಜನರಲ್ಲಿ ಇರುತ್ತೆ. ಸೊ ಒಂದು ಎಕ್ಸಾಮಿನೇಷನ್ ಸರಿಯಾಗಿ ಬೇಕಾಗಿರುತ್ತೆ. ಬರೀ ನಾವು ಸೆಲ್ಫ್ ಮೆಡಿಕೇಶನ್ ಮಾಡೋದ್ರಿಂದ ಟ್ರೀಟ್ಮೆಂಟ್ ಅದಕ್ಕೆ ಸರಿಯಾಗಿ ಸಿಗಲ್ಲ ಅಂತ ಹೇಳ್ಬೋದು. ಇನ್ನು ಇಂತಹ ಸಮಸ್ಯೆ ಇರೋರಿಗೆ ಆಪರೇಷನ್ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಆಪರೇಷನ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ನಿವಾರಣೆ ಆಗುತ್ತಾ ಅನ್ನೋದು?
ತುಂಬ ಜನರಲ್ಲಿ ಏನಾಗುತ್ತಂದರೆ ಸರ್ಜರಿ ಮಾಡಿಸ್ಕೊಂಡೇ ಬರುವವರು ತುಂಬ ಪೇಷಂಟ್ಸ್ ನಮ್ಮಲ್ಲೂ ಇದ್ದಾರೆ. ಸೊ ಸರ್ಜರಿ ಮಾಡೋದ್ರಿಂದ ಈ ಒಂದು ಸಮಸ್ಯೆಗೊಂದು ಶಾಶ್ವತವಾದ ಪರಿಹಾರ ಅಂತೂ ಸಿಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ವೇನ್ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಏನಾಗುತ್ತೆ, ಒಂದು ಕಡೆ ರಕ್ತನಾಳ ಉಬ್ಬಿದೆ, ಊದ್ಕೊಂಡಿದೆ ಅಂದರೆ ಅದನ್ನು ವೇನ್ ಸ್ಟ್ರಿಪ್ಪಿಂಗ್ ಮಾಡ್ತಾರೆ. ಬಟ್ ಹಸಿರು ನರಗಳು ತುಂಬ ಕಡೆ ಕಾಣಿಸ್ಕೊಳ್ಳುತ್ತೆ. ಎಲ್ಲ ಕಡೆ ಈ ಒಂದು ಪ್ರೊಸೀಜರ್ ಮಾಡೋಕ್ಕಿಂತ ಅದಕ್ಕೆ ಸರಿಯಾಗಿರುವ ಒಂದು ಟ್ರೀಟ್ಮೆಂಟ್ ತೊಗೊಳ್ತಾ ಹೋದರೆ ಆ ಪ್ರಾಬ್ಲಮಿಗೂ ಒಂದು ಸೊಲ್ಯೂಷನ್ ಸಿಗತ್ತಂತ ಹೇಳ್ಬೋದು. ಯಾಕಂದರೆ ಮೇನ್ ಆಗಿದ್ದು ನಮ್ಮ ವ್ಯಾಲ್ವ್ಸ್ ಇನ್ಕಾಂಪಿಟೆಂಟ್ ಇರೋದ್ರಿಂದ, ವ್ಯಾಲ್ವ್ಸ್ ವೀಕ್ ಇರೋದ್ರಿಂದ ಕಂಡುಬರುವ ಒಂದು ಸಮಸ್ಯೆ. ಆ ವ್ಯಾಲ್ವ್ಸ್ಗೆ ಸರಿಯಾಗಿರುವ ಒಂದು ಟ್ರೀಟ್ಮೆಂಟ್ ತೊಗೊಳ್ತಾ ಹೋದರೆ, ಆ ಒಂದು ತೊಂದರೆಗೆ ನಾವು ಟ್ರೀಟ್ಮೆಂಟ್ ತೊಗೊಳ್ತಾ ಹೋದರೆ ಡೆಫಿನೆಟ್ಲಿ ಅದಕ್ಕೆ ರಿಲೀಫ್ ಸಿಗುತ್ತೆ. ಜೊತೆಯಲ್ಲಿ ಎಕ್ಸಸೈಸಸ್ ಕೆಲವೊಂದು ಏನು ನಾವು ಸಜೆಸ್ಟ್ ಮಾಡ್ತೀವಿ ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ ಆಗಿ ಇದಕ್ಕೆ ಒಂದು ರಿಲೀಫ್ ಸಿಗತ್ತಂತ ಹೇಳ್ಬೋದು. ಸರಿ ಡಾಕ್ಟರ್, ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ನೀವು ಕೂಡ ವೆರಿಕೋಸ್ ವೇನ್ಸ್ ಬಗ್ಗೆ ಡಾಕ್ಟರನ್ನು ಸಂಪರ್ಕಿಸಬಹುದು, ಇದರ ಬಗ್ಗೆ ಮಾಹಿತಿ ಪಡಿಬಹುದು. ಅಡ್ರೆಸ್ ಪ್ಲೇಟ್ನ ನೋಟ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇನ್ನು ಇತರೆ ಶಾಖೆಗಳನ್ನು ನೋಡೋದಾದರೆ ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆ. ಉಡುಪಿ, ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ. ಇನ್ನು ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ, 08046664777 ಅಥವಾ 1800572222. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.